ಮರುಘಾ ಮಠ ರಾಜ್ಯದ ಪ್ರತಿಷ್ಠಿತ ಮಠಗಳಲ್ಲೊಂದು. ಆದರೆ ಇಂತಹ ಮಠದಲ್ಲಿದ್ದಂತಹ ಬೆಳ್ಳಿ ಪ್ರತಿಮೆ ಕಳುವಾಗಿತ್ತು. ಇದೀಗ ಶ್ರೀಗಳ ಬೆಳ್ಳಿ ಪ್ರತಿಮೆ ದಿಢೀರಂತ ಪ್ರತ್ಯಕ್ಷವಾಗಿದೆ. ಪೊಲೀಸರು ಓಡೋಡಿ ಬಂದಿದ್ರು. ಶ್ವಾನದಳ ಎಂಟ್ರಿ ಕೊಟ್ಟಿತ್ತು. ಮಠದ ಆವರಣದಲ್ಲಿದ್ದ ಗೋಣಿ ಚೀಲವನ್ನ ತೆಗೆಯುತ್ತಿದ್ದಂತೆ ಎಲ್ಲರೂ ಶಾಕ್ ಆಗಿದ್ರು. ಯಾಕಂದ್ರೆ ಚೀಲದಲ್ಲಿ ಇದ್ದಿದ್ದು ಕಳುವಾಗಿದ್ದ ಮುರುಘಾ ಶ್ರೀಗಳ ಬೆಳ್ಳಿ ಪುತ್ಥಳಿ. ಮುರುಘಾ ಮಠದಲ್ಲಿದ್ದ ಶ್ರೀಗಳ ಬೆಳ್ಳಿ ಪ್ರತಿಮೆ ಕಳುವಿಗೆ ಟ್ವಿಸ್ಟ್. ಕಳುವಾಗಿದ್ದ ಮುರುಘಾ ಶ್ರೀ ಪುತ್ಥಳಿ ಮಠದ ಆವರಣದಲ್ಲಿ ಪತ್ತೆ. ಇದೇ ಪ್ರತಿಮೆ ಮುರುಘಾ ಶ್ರೀಗಳ ಇದೇ ಬೆಳ್ಳಿ ಪ್ರತಿಮೆ ಕಳುವಾಗಿತ್ತು. ಚಿತ್ರದುರ್ಗದ ಮುರುಘಾ ಮಠದ ದರ್ಬಾರ್ ಹಾಲ್ನಲ್ಲಿದ್ದ 20 ಲಕ್ಷ ಮೌಲ್ಯದ ಪ್ರತಿಮೆ ಕಣ್ಮರೆಯಾಗಿರೋದನ್ನ ಕಂಡು ಜೂನ್ 11ರಂದು ಮಠದ ಆಡಳಿತ ಮಂಡಳಿ ಸಮಿತಿ ಸದಸ್ಯರು ಪೊಲೀಸರಿಗೆ ದೂರು ನೀಡಿದ್ರು. ಆದ್ರೆ ಈಗ ಕದ್ದಿದ್ದ ಪುತ್ಥಳಿಯನ್ನ ಕ್ರಿಮಿಗಳು ಮಠದ ಶಾಲಾ ಆವರಣದಲ್ಲೇ ಎಸೆದಿದ್ದಾರೆ. ತಗೊಂಡೋಗಿದ್ಯಾಕೆ, ತಂದಾಕಿದ್ಯಾಕೆ, ಇದರಿಂದ ಯಾರಿದ್ದಾರೆ, ಏನು ಮಾಡ್ತಾ ಇದ್ದಾರೆ, ಒಂದು ಸಮಗ್ರ ತನಿಖೆ ಇದು. ಯಾಕೆಂದ್ರೆ ಈ ಥರದ್ದು ಇದು ಆರಂಭ. ಇದು ಅಂದಾಗೆ ಜೂನ್ 26ರಂದು ಮಠದ ಸಿಸಿಟಿವಿ ಆಫ್ ಆಗಿತ್ತು. ಜುಲೈ 4ರಂದು ಕೆಲವರು ದರ್ಬಾರ್ ಹಾಲ್ನಲ್ಲಿ ಮೊಬೈಲ್ ವಿಡಿಯೋ ಮಾಡಿದ್ರು. ಬಳಿಕ ಶ್ರೀಗಳ ಬೆಳ್ಳಿ ಪುತ್ಥಳಿ ಕಳುವಾಗಿತ್ತು. ಮಠದಲ್ಲಿದ್ದ ಪುತ್ಥಳಿ ಕದ್ದವರ್ಯಾರು ಅಂತ ಪೊಲೀಸರು ಹುಡುಕಾಡ್ತಿರುವಾಗಲೇ ಮಠದ ಶಾಲಾ ಆವರಣದಲ್ಲಿ ಬೆಳ್ಳಿ ಪುತ್ಥಳಿ ಪತ್ತೆಯಾಗಿದೆ. ಬಳಿಕ ಪೊಲೀಸರು ಡಾಗ್ ಸ್ಕ್ವಾಡ್, ಬೆರಳಚ್ಚು ತಜ್ಞರು ಆಗಮಿಸಿ ಪರಿಶೀಲಿಸಿದ್ರು. ಸ್ಥಳಕ್ಕೆ ಭೇಟಿ ಕೊಟ್ಟ ದಾವಣಗೆರೆ ವಿರಕ್ತ ಮಠದ ಬಸವಪ್ರಭು ಶ್ರೀಗಳು ನನ್ನ ಮೇಲೆ ಗೂಬೆ ಕೂರಿಸಲು ಷಡ್ಯಂತ್ರ ನಡೆಯಿತು. ಸದ್ಯ ಪುತ್ಥಳಿ ಪತ್ತೆಯಾಗಿದ್ದು ಸಂತೋಷ. ಈ ಬಗ್ಗೆ ಸಮಗ್ರ ತನಿಖೆ ನಡೆಸಲಿ ಅಂತ ಆಗ್ರಹಿಸಿದ್ರು. ಮೂರ್ತಿ ಏನೋ ಸಿಕ್ಕಿದೆ, ಆದರೆ ಅದನ್ನು ಕಳ್ಳತನ ಮಾಡಿದಾರೆ ಯಾರಂತ ಇನ್ನೂ ಗೊತ್ತೇ ಆಗಿಲ್ಲ. ಪೊಲೀಸರು ಸೂಕ್ತವಾದ ತನಿಖೆ ಮಾಡಬೇಕು. ನಿಜವಾದ ಕಳ್ಳರು ಯಾರು, ಬೆಳ್ಳಿ ಮೂರ್ತಿಯನ್ನು ಕದ್ದವ್ರು ಯಾರು, ಇದ್ರ ಹಿಂದೆ ಯಾರದಾರೆ, ಅದೆಲ್ಲ ತನಿಖೆ ನಂತರನೇ ಬಯಲಾಗಬೇಕು. ಅದನ್ನು ಅವರು ಪೊಲೀಸರು ಮಾಡಲೇಬೇಕಂತ ನಾನು ಪೊಲೀಸ್ ಇಲಾಖೆಗೆ ಮನವಿ ಮಾಡ್ತೇನೆ. ಏನೇ ಹೇಳಿ ಮುರುಘಾ ಶ್ರೀ ಜೈಲು ಸೇರಿದ ಬಳಿಕ ಮುರುಘಾ ಮಠದಲ್ಲಿ ಶೀತಲ ಸಮರ ನಡೆಯುತ್ತಿದೆ. ಈ ನಡುವೆ ಪುತ್ಥಳಿ ಕಳ್ಳತನ ಮಾಡಿದ್ದು ಇದೀಗ ಮತ್ತೆ ಪತ್ತೆಯಾಗಿರುವುದು ಸಂಶಯ ಹುಟ್ಟಿಸಿದೆ. ಬಸವರಾಜ್ ಮುದನೂರ್, TV9 ಚಿತ್ರದುರ್ಗ.